ಹಂಗಾದ್ರೆ ಸೆಕ್ಯೂರಿಟಿ ಟೈಟು ಸೆಂಟ್ರಲ್ ಡಿಫೆನ್ಸ್ ಮಿನಿಸ್ಟರ್ ಬರ್ತಾರೆ ಅಂದ್ರೆ ಜನಪ್ರತಿನಿಧಿಗಳೆಲ್ಲ ಹೋದ್ರೆ ತೊಂದರೆ ಆಗುತ್ತೆ ಅವ್ರಿಗೆ. ಪರವಾಗಿಲ್ಲ, ತೊಂದರೆ ಇಲ್ಲ. ಆ ಥರ ಅವ್ರ ಉದ್ದೇಶ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ಪರವಾಗಿಲ್ಲ, ತೊಂದರೆ ಇಲ್ಲ. ನಮಗೆ ಕರೀತೀವಿ, ಅವ್ರಿಗೆ ಅಷ್ಟು ತೊಂದರೆ ಆಗುತ್ತೆ ಅಂದ್ರೆ ಜನಪ್ರತಿನಿಧಿಗಳಿಗೆ ಬಿಡಿ, ಬರಲ್ಲ, ಬೇಡ. ನೀವು ಹೇಳಿರೋದು ಕೈಗಾರಿಕೆಗಳು ಇನ್ವೆಸ್ಟರ್ಸ್ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು ಕೈಗಾರಿಕೆಗಳ ಅವ್ರ ಪರವಾಗಿ ನಾನಿಲ್ಲ. ನಾನು ರೈತರ ಪರವಾಗಿದ್ದೀನಿ, ನಮ್ಮ ಕೋಲಾರ ಜಿಲ್ಲೆಯ ಜನಗಳ ಪರವಾಗಿದ್ದೀನಿ. ಕೋಲಾರ ಜಿಲ್ಲೆಯ ವಿದ್ಯಾವಂತ ಯುವಕರು ಕೆಲಸಗಳಿಗೆ ಹೋಗುವಂತ ಅವ್ರ ಪರವಾಗಿದ್ದೀನಿ. ನಾನು ಕೈಗಾರಿಕೆಗಳ ಪರವಾಗಿ ನಾನಿಲ್ಲ. ಇರೋದನ್ನ ನಿಜ ಹೇಳ್ತೀನಿ. ನಾನಿಲ್ಲ. ನಮ್ಮ ರೈತರು ಜಮೀನು ಕಳ್ಕೊಂಡವ್ರಿ, ರೈತರು ಜಮೀನು ಕಳ್ಕೊಂಡವ್ರಿಗೆ ನೀವು ಒರೆಸೋ ಕೆಲಸ ಕೊಡಿ, ಟಾಯ್ಲೆಟ್ ತೊಳೆಯೋ ಕೆಲಸ, ವಾಚ್ಮ್ಯಾನ್ ಕೆಲಸ. ಅವ್ರ ಮಕ್ಳೇನು ಓದಿಲ್ವಾ? ಸರಿ, ಕಂಪ್ನಿಗಳು ತಗೊಳ್ತೀರಾ, ನೀವು ತಗೊಂಡು ಎಷ್ಟು ದಿವಸ ಇಟ್ಕೊಳ್ತೀರಾ? 11 ತಿಂಗಳು ಇಟ್ಕೊಳ್ತೀರಾ. 1 ವರ್ಷ ಅಲ್ಲ, ಅದು ತಪ್ಪೇ ನೀವು ಹೇಳ್ತಾ ಇರೋದು. 11 ತಿಂಗಳು ಇಟ್ಕೊಳ್ತೀರಾ, ತಿರ್ಗಾ ರಿನ್ಯೂವಲ್ ಅಂತೆ, ಲೋನ್ ರಿನ್ಯೂವಲ್ ಮಾಡೋದಕ್ಕೆ. ಈ ಗಾಡಿಗಳಿಗೆ ಕಾರುಗಳಿಗೆ ಇನ್ಸೂರೆನ್ಸ್ ಮಾಡ್ತೀವಲ್ಲ ನಾವು, ಲೈಫ್ ಇನ್ಸೂರೆನ್ಸ್ ಮಾಡ್ಕೊಳ್ತೀವಲ್ಲ, ಆ ಥರ ರಿನ್ಯೂವಲ್ ಮಾಡೋದಕ್ಕೆ 3 ವರ್ಷ ಆದಮೇಲೆ ಅವ್ರು ಆಚೆ ಹಾಕ್ಬಿಡು. ಅವ್ನು ಲೈನ್ ಅಪ್ ಏನಾಗಬೇಕು? 3 ವರ್ಷ ಆದಮೇಲೆ 3 ವರ್ಷದಲ್ಲಿ ಆಚೆ ಹಾಕ್ತೀರಾ. ಏನಕ್ಕೆ ಆ ಕೆಲಸ ಮಾಡ್ತಾ ಇದ್ದೀರಾ? ಇದಕ್ಕೇನು ಒಂದು ಸಿಸ್ಟಮ್ ಇಲ್ವಾ? ಜನಪ್ರತಿನಿಧಿಗಳಿದ್ರೆ ನಿಮ್ಗೇನು ಕೇವಲನ? ಅದರಲ್ಲೂ ಸ್ಪೆಷಲ್ ಆಗಿ ವೇಮಗಲ್ ಪಟ್ಟಣ ಪಂಚಾಯತಿ SC ಮಹಿಳೆ ಯಾಕೆ ಕರ್ತಿಲ್ಲ ನೀವು? ಪುರಳ್ಳಿ ಪೆರ್ಜೆನಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯರು SC ಯಾಕೆ ಕರೆದಿಲ್ಲ ನೀವು? ಏನು ಉದ್ದೇಶ ಏನು ನಿಮ್ಮದು? ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೂ ಅವ್ರು ಜನಪ್ರತಿನಿಧಿ. ನಾನು MLA ಆದ್ರೂ ಈಕ್ವಲ್ ಅಂತ ನಾನು ಗ್ರಾಮ ಪಂಚಾಯತಿ ಮೆಂಬರ್ ನೆನೆಸ್ಕೊಳ್ತೀನಿ, ಒಂದು ಪಟ್ಟಣ ಪಂಚಾಯತಿ ಮೆಂಬರ್ ನೆನೆಸ್ಕೊಳ್ತೀನಿ. ಪಟ್ಟಣ ಪಂಚಾಯತಿ ಅಧ್ಯಕ್ಷನ ಕರಿಬೇಕಾಗಿತ್ತು. ಅದನ್ನ ನೀವೇ ಹೇಳ್ತಾ ಇದ್ದೀರಾ, ಇಂಟಿಮೇಷನೇ ಇಲ್ಲ. ಹೌದು, ಸಪೋರ್ಟ್ ಮಾಡ್ಬೇಕಾಗಿತ್ತು. ನಾವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಆ ಕಂಪ್ನಿ ಬಂದಿದ್ದು, ನಾವೆಲ್ಲ ಸಪೋರ್ಟ್ ಮಾಡದೆ ಅಂತ ಬರ್ತಾ ಇತ್ತಾ? ನಾವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಬಂದಿರೋದು. ಮೊದಲು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನೇ, ಎಲ್ಲರಿಗಿಂತ ಮುಂಚೆನೆ ಕೊಟ್ಟಿದ್ದಾರೆ, ಆಗ್ತಾ ಇದೆ, ಈ ತರ ಬರ್ತಾ ಇದೆ, ಆ ಸಬ್ಜೆಕ್ಟ್ ಎಲ್ಲ ಮಾತಾಡ್ತು, ಅದಕ್ಕೆ ನಾವು ಕೇಳಿದೀವಿ ಅಂತ ಹೇಳಿದ್ವಿ. ನಾನೇ ಹೇಳಿದ್ದೆ ಮೊದಲು. ನಾವು ಬರೋದಕ್ಕೆ ಅವ್ರಿಗೆ ವಿರೋಧ ಮಾಡಿಲ್ಲ. ನೀವು ಇಲ್ಲಿ ಲೋಕಲ್ ಅಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಯಾವಾಗ ನೀವು ನೆಗ್ಲೆಕ್ಟ್ ಮಾಡ್ತೀರೋ, ನಾವು ಜನಪ್ರತಿನಿಧಿಗಳನ್ನ ನಾವು ಬಿಟ್ಕೊಡೋದಿಲ್ಲ. ನಾವು ಜನಪ್ರತಿನಿಧಿ ಪರವಾಗಿ, ಈ ಜಿಲ್ಲೆ ರೈತರ ಪರವಾಗಿ, ಈ ಜಿಲ್ಲೆಯ ವಿದ್ಯಾವಂತರ ಯುವಕರು ಯುವತಿಯರ ಪರವಾಗಿ ನಾವು ಇರ್ತೀವಿ ಅಷ್ಟೇ. ಯಾರು ಏನನ್ನ ಬರ್ಕೋಬಹುದು, ಏನನ್ನ ಮಾಡ್ಕೋಬಹುದು, ಏನನ್ನ. ನನ್ನ ನಿಲುವು ಇದೆ, ನನ್ನ ನಿಲುವು ಇಷ್ಟೇ. ಮೊನ್ನೆ ನಿಮ್ಮ ಟಿವಿಗಳಲ್ಲೇ ಬಂತು, ಕೊತ್ತೂರು ಮಂಜು ಅವರು ಎಲ್ಲೋ ಟ್ರಿಪ್ ಹೋಗ್ತಾ ಇದ್ದಾರೆ ಅಂತ. ಆ ಸುಳ್ಳು ಮಾಹಿತಿಗಳಿಗೆಲ್ಲ ನಾನು ಭಯ ಪಡಲ್ಲ. ನಾನು ನೋಡದೇ ಇರುವಂತ ಯಾವುದೋ ನಿಮ್ಮದು ಒಂದು ನಿಂದು ಅಂತ ಹೇಳಿ ನಿಮ್ಮ ಟಿವಿಗಳಲ್ಲಿ ನಾನು ನೋಡದೇ ಇರೋ ಟ್ರಿಪ್, ನಾನು ಓಡಾಡದೇ ಇರೋರು ಫ್ಲೈಟ್ ಇಲ್ಲ, ನಾನು ಟ್ರಿಪ್ ಹೋಗ್ತೀರ, ನಾನು ಯಾವ ದೇಶ ನೋಡಿಲ್ಲ ಹೇಳಿ. ಹಂಗೆಲ್ಲ ನಾವು ಪಟ್ಟಣ ಪಂಚಾಯತಿ ಪಟ್ಟಣ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ನಾವೆಲ್ಲ ಇದ್ವಿ. ಅದಕ್ಕೆ ಮುಂಚೆನೇ ಅದು ಯಾವುದೋ ಹೆಲಿಕಾಪ್ಟರ್ದು ಓಪನಿಂಗ್ ದಿವಸ ನಾನು ಪಟ್ಟಣ ಪಂಚಾಯತಿ ಅವ್ರಿಗೆ ಎಲ್ಲರಿಗೂ ಫೋನ್ ಮಾಡಿದ್ದೆ. ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಫೋನ್ ಮಾಡಿ ಕೇಳಿದೆ, ಎಲ್ಲರನ್ನೂ ಕರೆದವ್ರನ್ನಪ್ಪ, ಎಲ್ಲ ಹೋಗ್ಬೇಕು, ಎಲ್ಲ ನಾನು ನಾಳೆ ಬರ್ತೀನಿ, ಹೋಗೋಣ ಅಂದವರು. ಇಲ್ಲ ಸರ್, ನಮ್ಮನ್ನು ಯಾರೂ ಕರೆದಿಲ್ಲ, ನಮ್ಗೆ ಯಾರೂ ಹೇಳಿಲ್ಲ ಅಂತ. ಆ ಭಾಗದ ಕೌನ್ಸಿಲರ್ನ ಕೇಳಿದೆ ನಾನು, ಯಾವುದು ಪುರಳ್ಳಿ ಪೆರ್ಜೆನಹಳ್ಳಿ ಕೌನ್ಸಿಲರ್ನ ಕೇಳಿದೆ ನಾನು, ಏನು ಇಂಥ ನಿಮ್ಮನ್ನು ಕರೆದವರ ಅಂತ. ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರು, ಯಾರು ಪುರಳ್ಳಿ ಪೆರ್ಜೆನಹಳ್ಳಿ ಕಾಂಗ್ರೆಸ್ ಪಕ್ಷದ ಸದಸ್ಯರು. ಕೇಳಿದೆ, ಇಲ್ಲ ಅಂತ. ಆಮೇಲೆ ಅಧ್ಯಕ್ಷರನ್ನ ಕೇಳಿದೆ. ಅಧ್ಯಕ್ಷರು ಬಂದ್ಬಿಟ್ಟು BJP ಆ್ಯಂಡ್ JDS ಅಲಿಯನ್ಸ್ ಪಕ್ಷದ ಅಧ್ಯಕ್ಷರು. ಅವರು ನಾನು ಫೋನ್ ಮಾಡಿ ಕೇಳಿದೆ, ಏನು ಕೇಳಿದಾಗ. ಆಮೇಲೆ ಉಪಾಧ್ಯಕ್ಷರು ವೆಂಕಟೇಶ್ ಅವರು ಕೇಳಿದ್ರು, ನಮ್ಮನ್ನು ಯಾರೂ ಕರೆದಿಲ್ಲ. ಆಮೇಲೆ ಲೋಕಲಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸದಸ್ಯರನ್ನ ಕೇಳಿದ್ರು, ನಮ್ಮನ್ನು ಯಾರೂ ಕರೆದಿಲ್ಲ ಅಂತ. ನಾನು ಹೇಳಿದೆ, ನಮ್ಮ ಸದಸ್ಯರನ್ನ ನಮ್ಮವ್ರನ್ನ ಯಾರನ್ನೂ ಕರೆದಿಲ್ಲ ಅಂತ ಹೇಳಿದ್ರೆ ನಾನು ಹೋಗೋದಿಲ್ಲ, ನನಗೂ ಏನು ಯಾರೂ ಕರೆದಿಲ್ಲ. ಮೇಲ್ ಹಾಕಿದ್ರು, ಮೇಲ್ ಇಸ್ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್, ಮೇಲ್ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಸ್, ಮತ್ತೆ ಒಪ್ಕೊಳ್ಳೋಣ. ನನ್ನನ್ನು ಕರೆದಿದ್ರು ಎಲ್ಲ. ಈ ನಮ್ಮ ಜನಪ್ರತಿನಿಧಿ ಯಾರೂ ಕರೆದಿಲ್ಲ ಅಂದರೆ ಪಟ್ಟಣ ಪಂಚಾಯತಿ ಇಂಪಾರ್ಟೆಂಟ್ ಅಲ್ವಾ? ನೀವೇ ಪಟ್ಟಣ ಪಂಚಾಯತಿ ಅಧ್ಯಕ್ಷರನ್ನ ಬಿಟ್ಟು ನೀವು ಮಾಡ್ತೀರಾ? ಆ ಲೋಕಲ್ ಕಂಪನಿ ಏರಿಯಾಕ್ಕೆ ಬರೋವಂಥ ಕೌನ್ಸಿಲರ್ನ ಬಿಟ್ಟು ಮಾಡ್ತೀರಾ ನೀವು ಅಂತಂದರೆ, ಅಲ್ಲಿ ಕಸ ಎತ್ತೋಕೆ ಪಟ್ಟಣ ಪಂಚಾಯತಿ ಬೇಕು. ಅಲ್ಲಿರ್ತಕ್ಕಂಥ ಜನಗಳೆಲ್ಲಾದ್ರೂ ಸ್ಟೇ ಮಾಡ್ತಾರೆ, ಅವ್ರ ಬಾತ್ರೂಮ್ಗಳು ಕ್ಲೀನ್ ಮಾಡೋದಕ್ಕೆ, ಸೆಕ್ಕಿಂಗ್ ಮಾಡೋದಕ್ಕೆ ಪಟ್ಟಣ ಪಂಚಾಯತಿ ಮಿಷನರಿ ಹೋಗಬೇಕು, ಪಟ್ಟಣ ಪಂಚಾಯತಿಯ ಪೌರ ಕಾರ್ಮಿಕರು ಹೋಗಬೇಕು. ಪಟ್ಟಣ ಪಂಚಾಯತಿಯಿಂದ ನಿಮಗೆ ಎಲ್ಲ ಫೆಸಿಲಿಟೀಸು ಕೊಡಬೇಕು. ನಿಮ್ಮ ಜನಗಳು ಯಾರ್ಯಾರು ಎಲ್ಲೆಲ್ಲ ಸ್ಟೇ ಮಾಡ್ತಾರೋ ಅವ್ರಿಗೂ ಇವರಿಗೆಲ್ಲ ನಿಮಗೆ ಪಟ್ಟಣ ಪಂಚಾಯತಿಯಿಂದ ಸವಲತ್ತುಗಳು ಕೊಡಬೇಕು. ಆದರೆ ಅವ್ರು ನಿಮಗೆ ನೆಸಿಟಿ ಇಲ್ವಾ? ಅವ್ರು ಬೇಕಾಗಿಲ್ವಾ? ಜನಪ್ರತಿನಿಧಿಗಳು ಯಾರು ಬೇಕಾಗಿಲ್ವಾ? ನೀವು ಮಾಡ್ತಾ ಇದ್ರೆ ಮಾಡ್ಕೋಬೋದ್ರಿ ಅಂತ ಬಿಟ್ಟಿದ್ದೀವಿ, ನಾವು ಮಾಡ್ಕೋಬೋಗಿ ಅಂತ ಬಿಟ್ಟಿದ್ದೀವಿ. ನಾನಂತೆ, ನಾವು ಮನಸ್ಸು ಮಾಡಿದ್ರೆ ಯಾವ ರೀತಿಯಲ್ಲಿ ಬೇಕೋ ಅವ್ರಿಗೆ ತೊಂದರೆ ಕೊಡ್ಬೋದು, ನಾವು ಕರೆಂಟ್ ಕಟ್ ಮಾಡ್ಬೋದು, ಎಲ್ಲವನ್ನೂ ಮಾಡ್ಬೋದು ಅಂತ ಹೇಳಿದೆ.
ನೀವು ಫ್ಯಾಕ್ಟ್ರಿ ಮಾಡ್ಕೊ ಹೋಗ್ರಿ ಅಂತ ಹೇಳಿದ್ದೀವಿ. ನಾನೇ ನಿಮ್ಮ ಫ್ಯಾಕ್ಟ್ರಿಗೆ ಬರ್ತೀನಿ, ನಿಮ್ಮನ್ನು ಹೊಡಿತೀನಿ ಅಂತ ಏನಾದ್ರು ಎಲ್ಲರೂ ಹೇಳಿದ್ದೀರಾ? ನೋಡಿದ್ದೀರಾ? ಎಲ್ಲಾದ್ರೂ ನೋಡಿದ್ದೀರಾ? JCB ತಗೊಂಡೋಗಿ ಮಾಡಬೇಕು ಅಂತ ಹೇಳಿಲ್ಲ. ನಾನು ಹೇಳಿದೆ, ಒಂದು ವೇಳೆ ಅವ್ರು ತೊಂದರೆ ಕೊಡಬೇಕಾದ್ರೆ ನಮ್ಮ KED ಫಂಡಲ್ಲಿ ಒಂದು 5 ಲಕ್ಷ ದುಡ್ಡು ಹಾಕ್ಬಿಟ್ಟು ರೋಡ್ ರಿಪೇರಿನ ಅದೋ ಇದು ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ತೋಡ್ಬಿಟ್ಟು ಅವ್ರನ್ನ ಬೇಕಂದ್ರೆ 2-3 ತಿಂಗಳು ಅವ್ರು ಟಾರ್ಚರ್ ಮಾಡುವಂಥದ್ದು ನಮ್ಮ ಕೈಯಲ್ಲಿ ಆಗುತ್ತೆ. ಬೇಕಾದ್ರೆ ಕರೆಂಟು, ಇವತ್ತು ಕರೆಂಟದು ಗೊತ್ತಲ್ಲ ಏನಾಗ್ತಾ ಇದೆ ಅಂತ. ಇವತ್ತು ಇಂಡಸ್ಟ್ರಿಯಲ್ ಏನಾಗಿ ಹೋಗ್ತಾ ಇದೆ ವೇಮ್ಗಲಲ್ಲಿ ಕರೆಂಟು, ನಮ್ಮ ವೇಮ್ಗಲ್ ಊರಿಂದ ವೇಮ್ಗಲ್ ಡೌನ್ ಏನಿದೆ ಆ ಡೌನಿಂದ ಹೋಗ್ತಾ ಇರೋ ಕರೆಂಟು. ಅಲ್ಲಿ ಹೋಗ್ತಾ ಇರೋ ಲೋಡ್ಗೆ ಇಲ್ಲಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ಗೊತ್ತಾ ಲೋಕಲಲ್ಲಿ. ಇವಾಗ ಎಕ್ಸಾಮ್ಸ್ ಟೈಮು, ಈ ಟೈಮಲ್ಲಿ ಕರೆಂಟ್ ಹೋದ್ರೆ ಹೆಂಗೆ? ಮೊನ್ನೆ ನಾನು ಮೀಟಿಂಗಲ್ಲಿ ಕೂತ್ಕೊಂಡಿದ್ದೀನಿ, ಕರೆಂಟ್ ಹೋಗುತ್ತೆ. ಯಾಕಂದ್ರೆ ಲೋಡ್ ಓವರ್ಲೋಡ್ ಆಗಿದೆ. ಯಾಕಂದ್ರೆ ಅಬ್ಸರ್ವ್ ಮಾಡಿ ಕೇಳ್ಕೊಳ್ಳಿ, ಓವರ್ಲೋಡ್ ಆಗಿದೆ. ಇಂಡಸ್ಟ್ರೀಸ್ ಅಂದಾಗ ಏನು ಮಾಡಬೇಕು, ಅವ್ರು ಸಪ್ರೇಟ್ ಆದಂಥ ಲೈನ್ ಮಾಡಿಕೊಂಡು ಇಂಡಸ್ಟ್ರಿ ಸಪ್ರೇಟ್ ಲೈನ್ ಆಗಿದೆ, ಸ್ಟೇಷನ್ ಆಗಿದೆ, ಕನೆಕ್ಷನ್ ಕೊಟ್ಕೊಂಡಿಲ್ಲ. ಈಗ ನಾವು ಕನೆಕ್ಷನ್ ಮಾಡೋದೇನೋ ಕೇಬಲ್ ಏನೋ ಸ್ವಲ್ಪ ಈ ಶುಕ್ರವಾರ, ಅದಕ್ಕೆ ಮುಂಚೆ ಶುಕ್ರವಾರ ದಿವಸ ನಾನು ಕಮಿಟಿ ಮೀಟಿಂಗಲ್ಲೂ ಈ ಸಬ್ಜೆಕ್ಟನ್ನು ಎತ್ತಿ ನಾನು ಮಾತಾಡಿದ್ದೀನಿ. ಕರೆಂಟ್ ಎಲ್ಲ ನಾವು ಕೊಡಬೇಕು, ರೋಡ್ಗಳು ಕೊಡಬೇಕು, ನೀರು ಕೊಡಬೇಕು ಪಟ್ಟಣ ಪಂಚಾಯಿತಿಯಿಂದ. ನೀವು ಹಾಕುವಂಥ ಗಲೀಜನ್ನು ಪಟ್ಟಣ ಪಂಚಾಯಿತಿಯಿಂದ ತೆಗೆಸಬೇಕು. ನಮ್ಮ ಪೌರ ಕಾರ್ಮಿಕರು ಕೆಲಸ ಮಾಡಿಸ್ಬೇಕು. ಅಲ್ಲಿರುವಂಥ ಪಟ್ಟಣ ಪಂಚಾಯಿತಿ ಸದಸ್ಯರು ನಿಮಗೆಲ್ಲ ಕೆಲಸ ಮಾಡಬೇಕು. ಅಲ್ಲಿ ಏನೇ ಸಮಸ್ಯೆ ಬಂದಾಗ ನೋಡ್ಕೋಬೇಕು. ನಿಮಗೆ ಲೈಸೆನ್ಸ್ ಬೇಕಂದ್ರೆ ಪಟ್ಟಣ ಪಂಚಾಯಿತಿ ಬೇಕು, ನಿಮಗೆ ಖಾತೆ ಬೇಕಂದ್ರೆ ಪಟ್ಟಣ ಪಂಚಾಯಿತಿ ಬೇಕು. ಆದರೆ ಇವ್ರು ಯಾರು ನಿಮ್ಗೆ ನೆಸಿಟಿ ಇಲ್ವಾ? ನೀವು ನೋಡ್ಕೊಳ್ಳಿ, ನಮ್ಮನ್ನು ನಾವು ನೋಡ್ಕೊಳ್ತೀವಿ. ಏನಿದೆ ಅದರಲ್ಲಿ 80% ಕನ್ನಡಿಗರು ಕೊಡಬೇಕು ಅಂತಿದೆ ಕೆಲಸ. ಇದೆಯಾ ಇಲ್ವಾ? ನೀವು ಹೇಳಿ, ಇದೆಯಾ ಇಲ್ವಾ? ಯಾವ ಕಂಪ್ನಿಲಿ 80% ಕೊಟ್ಟಿದೆ ಚೆಕ್ ಮಾಡಿ ನೀವು. ಯಾವುದೋ 1-2 ಕಂಪ್ನಿ ಇರ್ಬೋದು. ಇನ್ನು ಯಾವ ಕಂಪ್ನಿಯಲ್ಲಿ 80% ಕನ್ನಡಿಗರು ಕೊಟ್ಟವ್ರೆ ಇವರು? ಬೇಡ. ಕೆಲವೊಬ್ಬ ನಾಯಕರೆಲ್ಲನೂ ಇದಕ್ಕೆ ಸರಿ, ಅವರು ಇನ್ವೆಸ್ಟರ್ ಪರವಾಗಿದ್ದಾರೆ, ನಾನು ರೈತರ ಪರವಾಗಿದ್ದೀನಿ, ನಮ್ಮ ಲೋಕಲ್ ಜನಪ್ರತಿನಿಧಿಗಳ ಪರವಾಗಿದ್ದೀನಿ, ಲೋಕಲ್ ಊರಿನ ಪರವಾಗಿ ನಾನು ಇದ್ದೀನಿ. ಇನ್ನು ಇನ್ವೆಸ್ಟ್ಮೆಂಟ್ ಪರವಾಗಿರೋರು ಇರ್ಕೊಳ್ಳಿ. ನನಗೆ ಇನ್ವೆಸ್ಟರ್ ಬೇಕಾಗಿಲ್ಲ, ನನಗೆ ಇನ್ವೆಸ್ಟರ್ ಬೇಕಾಗಿಲ್ಲ. ಸರ್, ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆ ಇತ್ತು, ಬಟ್ ಯಾವ ವೇದಿಕೆ ಇತ್ತು? ಇಲ್ಲ ಸರ್, ನೀವು ಹೋಗಿ ಒಂದು ಶಾಸಕರಾಗಿ ಮಾತಾಡ್ಬೋದಾಗಿತ್ತು ಅಂತ. ಏನಕ್ಕೆ ಹೋಗ್ಬೇಕು? ನೀವು ಇನ್ವೆಸ್ಟರ್ಸ್ తెలుగులో ಒಂದು ಗಾದೆ ಇದೆ, పిలుపున ఉండే పేరెంట్ కొంత పాస్ చెప్తా కొట్టట్లా ಅಂತ ಒಂದು ಗಾದೆ ಇದೆ. ಗಾದೆ ಏನಂದ್ರೆ, ಕರೆದೇ ಇರೋ ಮದುವೆಗೆ ಹೋದ್ರೆ ಹಳೆ చెప్పి ನೋಡು, ನಾವೇನಕ್ಕೆ ಹೋಗ್ಬೇಕು ಅಲ್ಲಿಗೆ? ಅವ್ರು ಕರೆದೇ ಇದ್ದಾಗ ನಾವೇನಕ್ಕೆ ಹೋಗ್ಬೇಕು? ನಮ್ಗೇನು ಅವ್ರ ಹತ್ರ ನೆಸಿಟಿ ಏನಿಲ್ಲ, ಅವ್ರ ಹತ್ರ ರೋಲ್ ಕಾಲ್ಗೆ ಹೋಗಿಲ್ಲ, ಅವ್ರ ಹತ್ರ ದುಡ್ಡು ಕೊಡಿ ಅಂತ ಕೇಳಿಲ್ಲ, ಅವ್ರೇನು ನಮ್ಮ ಹತ್ರ ಬರೋದು ಬೇಕಾಗಿಲ್ಲ. ನಮ್ಗೇನು ನಮ್ಗೆ ಅಂತ ನೆಸಿಟಿ, ನಾವೇನಕ್ಕೆ ಹೋಗ್ಬೇಕು ಅವ್ರ ಹತ್ರ? ನೀವು ಒಂದು ಸಭೆ ಮಾಡಿ ಅದನ್ನ ಬೇರೆ ವೇದಿಕೆಯಲ್ಲೇ ಚರ್ಚೆ ಮಾಡಬಹುದು ಸರ್. ಏನ್ ಕಾರ್ಯಕ್ರಮ ನಡೀತಿ ಏನ್ ಇನ್ಫೋ ಸರ್? ನನಗೇನು ಇನ್ಫಾರ್ಮೇಶನ್ ಸರ್. ನಮ್ಮನ್ನು ಒಳಗಡೆ ಸೇರ್ಸಲ್ಲ. AC ಅವ್ರ ಕೇಳಿದ್ರೆ ಇಲ್ಲ ಅಂತಾರೆ, ತಹಸೀಲ್ದಾರ್ ಅವ್ರನ್ನ ಒಳಗಡೆ ಬಿಡ. ಎಲ್ಲರೂ ಇದ್ರಲ್ಲ ಸರ್ ಕಾರ್ಯಕ್ರಮದಲ್ಲಿ? ಯಾರಿದ್ರು? ಎಲ್ಲ DC AC ಅವರೆಲ್ಲ ಇದ್ರು. DC AC ಎಲ್ಲ ಕಾರ್ಯಕ್ರಮ ಇದ್ರು. ಅವ್ರದ್ದು ಏನು ಇನ್ಫಾರ್ಮೇಶನ್ ಇಲ್ಲ. ಅವ್ರು ಏನೇನು ಬೇಕೋ ಅವ್ರು ಅರೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ಪ್ರೋಟೋಕಾಲ್ ಇದಾಗಿ ಹೋಗ್ಬೇಕು, ಒಂದು ಅಧಿಕಾರಿಗಳಾಗಿ ಹೋಗ್ಬೇಕು, ನಮ್ಮ ಅಧಿಕಾರಿಗಳು